ನಾನು ಇರ್ಫಾನ್ ಬಾಗೇವಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೈಲಹೊಂಗಲ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯ ಮುಂದ್ಗಡೆ ಇದ್ದೇವೆ. ಏನು ನಮ್ಮ ಜೊತೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದಂಥ ಶಕುಂತಲಾ ಹೆಗೇರ್ ಮೇಡಮ್ ಇದ್ದಾರೆ. ಅದೇ ರೀತಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹನುಮಂತ ಮಡಿವಾಳ ಅವರಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲಾದ ಕಾರ್ಯದರ್ಶಿಗಳಾದಂಥ ಮಹೇಶ್ ಅವರಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಕಾರ್ಯದರ್ಶಿಗಳಾದಂಥ ಕೋಲ್ಕಾರ್ ಸರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ರಾಮದುರ್ಗದ ಸೈನಿಕರಾದಂಥ ಮೆಹಬೂಬ್ ಸಾಬ್ ಅವರಿದ್ದಾರೆ. ಮತ್ತು ಅದೇ ರೀತಿ ವಿಶೇಷವಾಗಿ ನಮ್ಮ ಏನು ಕರ್ನಾಟಕ ರಾಷ್ಟ್ರ ಮಹಿಳೆಯರು ಇಲ್ಲಿ ಎಲ್ಲರೂ ಸೇರಿದ್ದಾರೆ ಮತ್ತು ಜಿಲ್ಲಾ ಘಟಕದ ಎಲ್ಲ ಕಾರ್ಯಕರ್ತರು ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತ. ಇವತ್ತು ನಾವಿಲ್ಲಿ ಬಂದಿರೋ ಉದ್ದೇಶ ಇಷ್ಟೇ, ಏನು ಸರ್ಕಾರಿ ಕಚೇರಿಗಳಲ್ಲಿ ಏನು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಒಂದಷ್ಟು ನಿಯಮಗಳು ಏನು ಸರ್ಕಾರ ಕಚೇರಿಗಳಲ್ಲಿ ಇರುವಂತಹ ಕಚೇರಿಗಳು ಅದರ ಇಲ್ಲಿ ಇರುವಂತಹ ಒಂದಷ್ಟು ಕಾರ್ಯಕರ್ತರು ನಮ್ಮನ್ನು ಫೋನ್ ಮಾಡಿ ತಹಸೀಲ್ದಾರ್ ಕಚೇರಿಗಳಲ್ಲಿ ಇಂಥ ಅನಾನುಕೂಲಗಳಿದ್ದಾವೆ, ಬಂದು ನೋಡಿ ನೀವು ವೀಕ್ಷಿಸಿ ಅಂತ ಹೇಳಿದ ಅದೇ ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಬನ್ನಿ ನೋಡೋಣ ಏನಿದೆ. ಇದು ಅಟಲ್ಜಿ ಒಂದಷ್ಟು ಮಂದಿ ಎಷ್ಟೋ ಹೋಗ್ರಿ ನೆಮ್ಮದಿ ಕೇಂದ್ರ ಇದು. ಒಂದು ತಿಂಗಳಿಂದ ಬರ್ತಾ ಇದ್ದೀರಿ ನೀವು ಈಗೇನ್ ಹೇಳ್ತಾ ಇದ್ದಾರೆ ಆನ್ಲೈನ್ ಅರ್ಜಿ ಆಗಕ್ಕೆ ಒಂದು ತಿಂಗಳಿಂದ ಪ್ರಿಪೇರ್ ಮಾಡತ್ತೀರಿ ನೀವು. ಸಹ್ಯೋಗ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಸಿಗ್ತಾರೆ ತಕ್ಷಣ ನಿಮ್ಮ ಕೈಗೆ ಸಹಿ ಮಾಡಿಕೊಡ್ತಾರೆ. ನಾಳೆ ಬರ್ರಿ ನಾಡ್ದು ಬರ್ರಿ ಏನು ಕೆಲಸ ಮಾಡಿಕೊಡ್ತಾರೆ, ಏನು ಈಸಿ ಕೆಲಸ ಮಾಡಿಕೊಡ್ತಾರೆ. ದುಡ್ಡು ತೊಗೊಳಕತ್ತ ಹೇಳ್ರಿ. ಐ ಡಿ ಕಾರ್ಡ್ ರೀ ನಿಮ್ದು ಹಾಕ್ಕೋಬೇಕಲ್ರಿ. ಐಡಿ ಕಾರ್ಡ್ ಹಾಕ್ಬೇಕಂತ ಆದೇಶ ಐತಲ್ರಿ. ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡ್ಯಾರಲ್ರಿ. ಮತ್ತು ಐ ಡಿ ಕಾರ್ಡ್ ಇಲ್ಲಲ್ರಿ. ಹಾಂ, ಮತ್ತೆ ಇಲ್ಲಿ ಏನೇನು ಸೇವಾ ಸವಲತ್ತು ಸಿಗುತ್ತೆ ಬೋರ್ಡ್ ಹಾಕಿರಿ. ಒಳಗೆ ಬಂದು ನೋಡ್ತಾರೆ. ನೀವು ಏನೇನ್ ಸೇವೆಗಳನ್ನ ಎಷ್ಟು ದುಡ್ಡಿನೊಳಗೆ ಇಲ್ಲಿ ಜನರಿಗೆ ಒದಗಿಸತಾರಿ, ಎಷ್ಟು ದಿವಸದೊಳಗೆ ಒದಗಿಸತಾರಿ ಅನ್ನೋದು ಒಂದು ಬೋರ್ಡ್ ಇರ್ತೈತ್ರಿ ಸರ್, ಚಾರ್ಟ್ ಇರ್ತೈತ್ರಿ. ಒಳಗಾಗಿ ಜನ ಬರ್ತಾರೆ, ಜನ ಒಳಗೆ ಬರ್ತಾರೆ. ಅದೇ ತರ ಎರಡು ಬೋರ್ಡ್ ಮಾಡಿದ್ರಿ ಸರ್ ಮೇಡಮ್. ಒಂದು ಒಳಗೆ ಐತ್ರಿ, ಒಂದು ಹೊರಗೆ ಐತ್ರಿ. ದಯವಿಟ್ಟು ಇಲ್ಲಿ ಎಲ್ಲಾರು ಹೊರಗೆ ಜನಸಾಮಾನ್ಯರ ಕಾನೂನು ಹಾಕ್ರಿ. ದಯವಿಟ್ಟು ಹಾಕ್ರಿ. ಇದೊಂದು ಇದನ್ನು ಮಾಡಿದ್ರೆ ದಯವಿಟ್ಟು ಏನೈತಿ ಕರೆಕ್ಟ್ ಆಗಿ ಹೋಗಿ. ನಿಮ್ದು ಯಾವುದೇ ನ್ಯಾಯಯುತವಾದ ಕೆಲಸಗಳು ಏನಾದ್ರೂ ಸತಾಯಿಸಿದ್ರೆ ಯಾರು ಕಾಲ್ ಮಾಡಿ ಹೇಳ್ರಿ. ಏನಾದ್ರು ಹೇಳ್ರಿ. ನಮಸ್ಕಾರ ಬಂಧುಗಳೇ, ನಾವು ಇಲ್ಲಿ ಬೈಲಹೊಂಗಲ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇಲ್ಲಿ ವ್ಯವಸ್ಥೆ ಬಗ್ಗೆ
ನೋಡ್ತಾ ಇದ್ದೇವೆ ವ್ಯವಸ್ಥೆ ಯಾವ ರೀತಿ ಇದೆ. ಯಾರೂ ಇಲ್ಲ, ಯಾರು ಅಧಿಕಾರಿಗಳು ಇಲ್ಲ. ಎಲ್ಲ ಫುಲ್ಲ ಟೈಮ್ ಎಷ್ಟಾಗೈತ್ರಿ ಈಗ? 1 ಗಂಟೆಗೆ 1 ಗಂಟೆ ಆಗಿದೆ. ತಹಸೀಲ್ದಾರ್ ಬೈಲಹೊಂಗಲ ತಹಸೀಲ್ದಾರ್ ಆಫೀಸಲ್ಲಿ ಈ ರೀತಿ ಯಾರು ಇಲ್ಲ. ಇವ್ರು ಬಾಳೆ ಸಿಗೋದು ಮತ್ತೆ ಇಲ್ಲಿ ಯಾವ ಸೇವಾ ಸಿಗುತ್ತೆ ಏನ್ ಅನ್ನೋದು ಒಂದು ಏನೂ ಹಾಕಿಲ್ಲ. ಇಷ್ಟ ಫೀಸ್ ಅಂತೂ ಯಾವ ಅಧಿಕಾರಿನೂ ತಗೋತಿಲ್ಲ. ಇದ್ರ ಮುಂದೆ ಇನ್ನೊಂದು 0 ಹಾಕ್ಬೇಕು. ನಾವ್ ಈ ಸೌಲಭ್ಯವನ್ನ ಈ ಪ್ರಮಾಣ ಪತ್ರವನ್ನು ಪಡಿಬೇಕಂದ್ರ 6 ತಿಂಗಳ ಟೈಮ್ ಐತಿ. ಆದ್ರೆ ಇದ್ರ ಮುಂದೆ ಒಂದು 0 ಬರ್ಬೇಕು. ಅಷ್ಟು ರೊಕ್ಕ ಕೊಟ್ಟಾಗ ಅಷ್ಟು ದಿವಸ ತಗೊಂಡು ಇಲ್ಲಿ ಎಲ್ಲಾ ಸೇವೆಗಳು ಸಿಗ್ತಾವ್ರಿ. ನೋಡಿ ಈ ರೀತಿ ಇದೆ. ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ 40 ರೂಪಾಯಿ ಅಂದ್ರೆ ಒಂದಷ್ಟು ಇದನ್ನಿದೆ, ಏನೋ ರೇಟ್ ಫೀಸ್ ಇದೆ. ಆ ರೀತಿ ತಗೋಬೇಕು ಅವರು. ಆದ್ರೆ ಒಂದಷ್ಟು ಜನ ನಮ್ಗೆ ಹೇಳ್ತಾ ಇದಾರೆ ಹೆಚ್ಚಿಗೆ ತಗೋತಾ ಇದಾರೆ ಅಂತ ಹೇಳಿ ನಮ್ ಗಮನಕ್ಕೆ ಬಂದ್ರೆ ಇದು ಸಂಧ್ಯಾ ಸುರಕ್ಷಾ ಯೋಜನೆ ಐತಲ್ರಿ, ಇದು ಸಿಗ್ಬೇಕಾದ್ರ ಇಲ್ಲಿ ಅಧಿಕಾರಿಗಳಿಗೆ ಒಬ್ಬೊಬ್ಬರನ್ನ ಏಜೆನ್ಸಿಗಳು ಬಿಟ್ಟಾರ. ಏಜೆಂಟ್ರು ಬಂದ್ರಷ್ಟ ಸಹಿ ಮಾಡ್ಕೊಡ್ತಾರ, ಜನಸಾಮಾನ್ಯರು ಹೋದ್ರ ಯಾವತ್ತೂ ಸಹಿ ಮಾಡಲ್ಲ. ಇದಕ್ಕೆ 7,000 ರೂಪಾಯಿ ಫೀಸ್ ಐತಿ. ಸಂಧ್ಯಾ ಸುರಕ್ಷಾ ಯೋಜನೆ ಪಡಿಬೇಕಂದ್ರೆ 60 ವರ್ಷ ಅದಾವ್ರ. ನಮ್ಮ ಬೈಲಹೊಂಗಲ ತಹಸೀಲ್ದಾರ್ ಕಾರ್ಯಾಲಯ ಇದು. ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ನೀವೇ ನೋಡಿ. ಸ್ವಲ್ಪ ನೀರಿನ ಟಾಕಿ ನೋಡೋಣ. ಇಲ್ಲಿ ಕಂದಾಯ ನಿರೀಕ್ಷಕ ಕಾರ್ಯಾಲಯ ಬೈಲಹೊಂಗಲ ಇದೆ. ಯಾಕೆ ಹೆಸರು ಬಂದಿರಮ್ಮ? ಯಾವ್ದು ಪಗಾರ ರೀ? ನಮಸ್ಕಾರ ರೀ ಮೇಡಮ್. ಏನು ಸೇವೆ ಸಿಗುತ್ತೆ ರೀ ಮೇಡಮ್ ಇಲ್ಲಿ? ಐಡಿನೂ ಈಗ ಹಾಕೋತಾರ ಮೇಡಮ್. ಹಾಕೋರಿ ಮೇಡಮ್ ರೀ. ದಯವಿಟ್ಟು ನ್ಯಾಯಯುತವಾಗಿ ಏನಿದೆ ಕೆಲಸ ಮಾಡಿರಿ ಮೇಡಮ್. ಜನರಿಗೆ ಸತಾಯಿಸಬೇಡ್ರಿ. ಸ್ವಲ್ಪ ನ್ಯಾಯಯುತವಾಗಿ ಕೆಲಸ ಮಾಡಿಕೊಡ್ರಿ ಮೇಡಮ್. ನೋಡಿ ಬಂಧುಗಳೇ, ಇವತ್ತು ನಾವು ಲಂಚ ಮುಕ್ತ ಅಭಿಯಾನ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಲಂಚ ಮುಕ್ತ ಅಭಿಯಾನಗಳನ್ನು ಹಮ್ಮಿಕೊಂಡು ನೂರಾರು ಕಚೇರಿಗಳಿಗೆ ಲಂಚ ಮುಕ್ತ ಅಭಿಯಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮಾಡಿದೆ. ಅದೇ ರೀತಿ ಇವತ್ತು ನಾವು ಇಲ್ಲೇ ಬೈಲಹೊಂಗಲ ತಾಲೂಕಾ ಆಫೀಸ್ಗೂ ಭೇಟಿ ಕೊಟ್ಟಿದ್ದೆ. ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕಂದಾಯ ದಾಖಲೆ ಸೇವೆ ಏನು ಸಿಗುತ್ತೆ? ಎಲ್ಲ ಏನಂತ ಕೆಲಸ ಮಾಡ್ತಾ ಇದ್ದಾರೆ? ಡೇಟಾ ಎಂಟ್ರಿ ಆಪರೇಟರ್. ನೋಡಿ ಬಂಧುಗಳೇ, ಇಲ್ಲಿ ಯಾವುದೇ ರೀತಿ ನಾಮಫಲಕಗಳಿಲ್ಲ, ಐಡಿ ಇಲ್ಲ. ದಯವಿಟ್ಟು ಏನು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ನಿಮ್ಮನ್ನು ಆದೇಶ ಮಾಡಿದ್ದಾರೆ. ಒಂದು 22 ಆದೇಶಗಳಿವೆ. ID ಕಾರ್ಡು ಮತ್ತು ಯಾವ ರೀತಿ ಏನು ಮಾಡಬೇಕು ಅನ್ನೋದು
ಏನ್ರಿ ಇದಕ್ಕೆ ನಾಮಫಲಕ ಇಲ್ಲಲ್ರಿ ಕಾನೂನು ಹಾಕಿಲ್ಲ. ಏನ್ರಿ ಮೇಡಮ್ ಏನು ಸರ್ವಿಸ್ ಸಿಗತ್ತೆ ರೀ ಮೇಡಮ್ ಇಲ್ಲಿ ಐಡಿ ಕಾರ್ಡ್ ಕೊಟ್ಟಾರ ನೋಡ್ರಿ. ಅಲ್ಲ ಬ್ಯಾಗ್ನಾಗ ಇಡೋದಲ್ರಿ, ಮತ್ತೆ ಐಡಿ ಕಾರ್ಡ್ ಹಾಕೋಬೇಕಲ್ಲ ಮೇಡಮ್. ನೀವು ಇನ್ನೊಂದು ನೀವೇ ಪಾಲನೆ ಮಾಡ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಬ್ಯಾಗ್ನಾಗ ಇಡೋದು ಐಡಿ ಕಾರ್ಡ್ ಹೆಂಗ್ರಿ? ದಯವಿಟ್ಟು ಮೇಡಮ್ ಇಲ್ಲಿ ಯಾವ ರೀತಿ ಏನು ಸೇವೆ ಸಿಗತ್ತೆ ಅನ್ನೋದು ಜನರಿಗೆ ಗೊತ್ತಾಗಂಗೆ ಹಾಕ್ಬೇಕು ಮೇಡಮ್. ಯಾವುದೇ ರೀತಿ ಏನು ಹಾಕಿಲ್ಲ, ಅಲ್ಲಿ ಯಾವುದೇನೊಂದು ಮುಂದೆ ನಾಮಫಲಕ್ಕೂ ಇಲ್ರಿ. ಇಲ್ಲಿ ಏನು ಸೇವೆ ಸಿಗತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಇದ್ದಾಗ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ಟೇಬಲ್ ಮೇಲೂ ಯಾವುದೇ ರೀತಿ ನಾಮಫಲಕ ಇಲ್ಲಿದೆ ಮೇಡಮ್, ಇನ್ಸ್ಪೆಕ್ಟರ್ ಅಂತಿದೆ, ಇಲ್ಲಿಲ್ಲ. ದಯವಿಟ್ಟು ಮೇಡಮ್ ಅದು ಏನೈತಿ ಪಾಲನೆ ಮಾಡಿ. ಇದೊಂದು ಎಕ್ಸ್ಕ್ಯೂಸ್ ರೀ, ಇದೊಂದು ಸಾರಿ. ಮುಖ್ಯ ಕಾರ್ಯದರ್ಶಿಗಳು ನೀವು ಯಾರು ಹಾಕ್ಬೇಕಂತ ಆದೇಶ ಇದೆ ಸೇರ್ಪಡೆ ಅದು ಏನು ತಿದ್ದುಪಡಿ ಸೇರ್ಪಡೆ ಅದು ಯಾವಾಗ ಏನು ಬರುತ್ತೆ? ಆಯ್ತು, ದಯವಿಟ್ಟು ಸರ್ ನ್ಯಾಯವಾಗಿ ಕೆಲಸ ಮಾಡಿಕೊಡಿ. ಹೇಳಿದ್ರಿ ಸರ್, ಸಾಕ್ಷಿ ಸಂಪನ್ನ ಸರ್. ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡ್ಯಾರ್ರಿ, ಅದಕ್ಕೆ ಮಾಡ್ರಿ. ನೀವು ಅಧಿಕಾರಿಗಳು ಏನು ಗೊತ್ತಾಗ್ಬೇಕ್ರಿ. ಇವತ್ತು ಬಂದವ್ರಿಗೆ ಏನು ಸೇವೆ ಸಿಗತ್ತೆ ಏನಿಲ್ಲ, ಯಾರ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಮಾಡಿ, ದಯವಿಟ್ಟು ಮಾಡಿ ನಮ್ಮ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದಾಗ ಎಷ್ಟು ಜನ ನಾವು ಪಬ್ಲಿಕ್ ಆಗಿದ್ದಾರೆ ಮೇಡಮ್. ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರೆ ನಾವು ಇಷ್ಟು ಜನ ಬಯಸ್ತೀವಿ. ದಯವಿಟ್ಟು ಮಾಡಿ ಸರ್. ಸ್ವಲ್ಪ ಯಾವ ರೀತಿ ರೇಷನ್ ಕೊಡ್ತಾ ಇದ್ದಾರೆ ಏನು ಇಲ್ಲ ಯಾವ್ಯಾವ ಇಲ್ಲಲ್ರಿ ಗುಂಡೆ ಹಾಕ್ರಿ. ಇದು ದೊಡ್ಡ ರೈಟ್ ಹಾಕ್ರಿ. ಅಲ್ಲಿ ಹೋಗ್ಬೇಕು ಹಾಂ ಸರ್. ಅಲ್ಲಿ ನೋಡ್ಬೇಕು ಮೊದಲು ವಿಡಿಯೋ ಬಂದು ಹೊರಗೆ ಕರ್ಸನ್ ಹೊರಗೆ ಕರಿ ಅಲ್ಲ ಇದನ್ನ ಸಾರ್ವಜನಿಕ ಇವು ಮಾತ್ರ ಭರ್ಪೂರ್ ಎತ್ತಾಗ್ತಾರೆ. ಇದನ್ನ ಎಲ್ಲ ಜನ ಕುಡಿದ್ರಿ ಆಫೀಸರಿಗೆ ಮಾತ್ರ ಬಿಸ್ಲರಿ ಬಾಟ್ಲಿ. ಇಲ್ಲಿ ಶುದ್ಧ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ರೀ ಇಲ್ಲಿ. ಶುದ್ಧ ನೀರಿನ ಘಟಕ ಇಲ್ಲ. ಸಾರ್ವಜನಿಕ ಎಲ್ಲಿ ಶುದ್ಧ ನೀರಿನ ಘಟಕ ಇದೆ, ನೀರಿನ ಟ್ಯಾಂಕರ್ ಆಗಿ ಸಾರ್ವಜನಿಕ ಟಾಯ್ಲೆಟ್ ಜನರ ಪ್ರಮಾಣ ಪತ್ರ ಎಷ್ಟು ದಿವಸ ಆಯ್ತು ಕೊಟ್ಟ? ಅವ್ರನ್ನ ಟಿಡಿ ಮಾಡ್ರಿ, ಅವ್ರ ಐಡಿ ಕಾರ್ಡ್ ಹಾಕಿಲ್ಲ. ಕೊಡತ್ತಾರ್ರಿ, ಕೇಳ್ತಾರ್ರಿ. ದುಡ್ಡು ತಗೋತಾರೇನ್ರಿ? ನಮಸ್ಕಾರ ಸರ್. ಹ್ಞೂ ಸರ್, ನೀವು ಪ್ರೈವೇಟ್ ಯಾರು ನಿಮ್ಗೆ ನಿಮ್ದು ಐಡಿನೇ ಇಲ್ಲ, ಸ್ವಲ್ಪ ತಲಾಟಿ ಆಗಿ ಹೈಯರ್ ಆಫೀಸರ್ ಆಗಿ ಅಲ್ಲ ಐಡಿ ಕಾರ್ಡ್ ನಿಮ್ಮ ಮುಖ್ಯ ಕಾರ್ಯದರ್ಶಿಗಳ ಪಾಲನೆ ನೀವು ಮಾಡ್ತಾ ಇಲ್ಲ. ನಿಮ್ಮ ಬೇರೆಯವ್ರು ನಿಮ್ಮ ಕೆಳವಾದಕ್ಕೆ ವರ್ಗದ ಅಧಿಕಾರಿಗಳು ಹೆಂಗೆ ಯಾವ ರೀತಿ ಮಾಡ್ತಾರೆ? ಒಬ್ಬರೂ ಐಡಿ ಕಾರ್ಡ್ ಇಲ್ಲ. ದಯವಿಟ್ಟು ಪಾಲನೆ ಮಾಡಿರಿ.
ಯಾಕಂದ್ರೆ ಯಾರ ಏನು ನಮ್ಗೆ ಹೆಂಗೆ ಗೊತ್ತಾಗತ್ತೆ ರೀ, ಹೆಲ್ಪರು ಏನು ಅನ್ನೋದು ಹೆಂಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ID ಕಾರ್ಡ್ಗಳಿಲ್ಲ. ಪ್ರೈವೇಟ್ ಗೌರ್ಮೆಂಟ್ ಕೆಲಸ ಮಾಡಕತ್ರ ಕಂಪಲ್ಸರಿ ಎಲ್ಲರಿಗೂ ಐಡೆಂಟಿ ಇರ್ತಾವ್ರಿ ಮೇಡಮ್. ಪ್ರೈವೇಟ್ ಇದ್ರು ಇರ್ತಾವ್ರಿ. ಎಷ್ಟು ದಿವಸ ಆಯ್ತು ಜಾಯ್ನ್ ಆಗಿರಿ? ಪ್ರೈವೇಟ್ ಮಾಡಿ ಐಡಿ ಹಾಕೊಳ್ಳಿಲ್ಲ ಅಂದ್ರೆ ಪಬ್ಲಿಕ್ ಅಂತ ಗೊತ್ತಾಗಲ್ಲ ನಮ್ಗ, ನೀವು ಸ್ಟಾಫ್ ಅಂತ ಗೊತ್ತಾಗಲ್ಲ. ಏನು ಪ್ರೈವೇಟ್ದವ್ರು ಬಂದು ಕೆಲಸ ಮಾಡತ್ತಾರೋ ಗೊತ್ತಾಗದ, ಯಾರು ಏನು ಮಾಡ್ತಾರೋ ಒಬ್ಬರು ಐಡಿ ಕಾರ್ಡ್ ಇಲ್ರಿ. ಇಲ್ಲ ನಾ ಹಾಕಲ್ಲ, ಕೇಳವ್ರೆ ಇಲ್ಲ. ಹೈಯರ್ ಆಫೀಸರ್ ಹಾಕಲ್ಲ ಅಂದ್ರೆ ಮತ್ತೆ ಇವ್ರು ಯಾಕೆ ಹಾಕ್ತಾರ? ಉತ್ತಾರಲ್ರಿ ಇಲ್ಲಿ ಪಬ್ಲಿಕ್ ಯಾರು ಆಫೀಸರ್ಸ್ ಯಾರು ಗೊತ್ತಾಗಲ್ಲ. ತೋರ್ಲಿನ ಒಂದ್ ತಿಂಗಳಾತ ಯಾವ್ದಕ್ರಿ ಇದ ಹೊಲದ ಉತ್ತಾರಗಳು ಕ್ವಿಕ್ ವರ್ಕ್ ಅಂತ ಯಾರು ಆಗತ್ತಿಲ್ರಿ ಇಲ್ಲಿ. ಒಂದ್ ಜೋಡಿ ಚಪ್ಪಲ್ ಸೌಂಡ್ ಇರ್ತಾವ್ರೆ, ಅವ್ರ ಕೆಲಸ ಅಂತೂ ಪೆಂಡಿಂಗ್ ಇಲ್ಲೇ ಇರ್ತೈತ್ರಿ. ಏಳು ದಿವಸದಾಗ ಕೊಡ್ಬೇಕು, 14 ದಿವಸದಾಗ ಕೊಡ್ಬೇಕು, ಅವ್ರದ್ದು 21 ದಿವಸದಾಗ ಅವ್ರ ಮಾಹಿತಿ ಪೂರೈಸ್ಬೇಕಂತ ಇರ್ತೈತಿ. ಆದ್ರೆ 21 ತಿಂಗಳಾದ್ರೂ ಇಲ್ಲಿ ಕೆಲಸ ಬರಂಗಿಲ್ಲ. ಏನು ಮತ್ತೆ ಹಿಂಗಾಗಿ ನೀವು ಏನು ಕೆಲಸ ಮಾಡಲ್ಲ, ಏನು ಕೆಲಸ ಮಾಡೋದಕ್ಕೆ ಮಾಡ್ಬೇಕು. ಇದನ್ನು ಮಾಡ್ರಿ ಅಲ್ಲಲ್ಲ ಇಲೆಕ್ಷನ್ ಇಲ್ಲ, ಲಂಚ ಭ್ರಷ್ಟಾಚಾರ ತಡೆಯುವುದು, ಅಧಿಕಾರಿಗಳ ಅಲರ್ಟ್ ಆಗ್ಬೇಕ್ರಿ. ಅಧಿಕಾರಿಗಳ ಸಂಘ ಕಂಟೆಂಟ್ ಅರ್ಜಿ ಕೊಟ್ಟರು ಕೂಡ ಒಂದು ತಿಂಗಳು 2 ತಿಂಗಳು ಅವ್ರಿಗೆ ಮಾಡಲ್ಲ. ಕೊಟ್ಟರೆ ಅರ್ಜಿ ಕೊಟ್ಟರು ಕೂಡ ಸರ್ವೆ ನಂಬರ್ ಸರಿಯಾಗಿರಲ್ಲ, ಡೈರಿ ನಂಬರ್ ಸರಿಯಾಗಿರಂಗಿಲ್ಲ. ನೀವು ಡೈರಿ ಅದು ಇವತ್ತು ಯಾವುದೋ ಒಂದು ಕೆಲಸಗಳು ಸರಿಯಾಗಿ ಸ್ಪಂದನೆ ಇಲ್ಲ. ರೈತಂತೂ ಭಾಳ ಇಲ್ಲಿ ವರ್ಕ್ ಸರಿಯಾಗಿ ಮೂವ್ಮೆಂಟ್ ಆದ್ರೆ ರಶ್ ಕಡಿಮೆ ಆಗ್ತೈತಿ. ಮತ್ತೆ ನೋಡಿ ಬಂದವಳೆ ಇಲ್ಲಿ ಸ್ಥಳೀಯರು ವಕೀಲದ ಎಲ್ಲ ಗೊತ್ತಿದ್ದವರಿಗೆ ನ್ಯಾಯಾಧೀಶ ವಕೀಲರಿಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ. ನಮ್ಮ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ನೋಡಿ. ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲಂಚ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ ವಿರುದ್ಧ ಸತತವಾಗಿ 4-5 ವರ್ಷಗಳಿಂದ ಏನು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಆದರೆ ಇಲ್ಲಿಂತ ವೆಲ್ ಎಜುಕೇಟೆಡ್ ಇಂಥ ಇರುವಂಥ ಅವ್ರ ಹಿರಿಯರು ವಿದ್ಯಾವಂತ ನಾಗರಿಕರ ಕೆಲಸನೇ ಈಸಿಯೆಲ್ಲ ಆಗ್ತಾ ಇಲ್ಲ, ಕೆಲಸ ಸರಿ ಆಗ್ತಾ ಇಲ್ಲ. ಆದರೆ ಹಳ್ಳಿಯಿಂದ ಬಂದವರಂಥವ್ರು ಏನೂ ಗೊತ್ತಿಲ್ಲದವ್ರು ಯಾವ ರೀತಿ ಏನಾಗತ್ತೆ ಹೇಳಿ. ಇವರೊಬ್ರು ವಕೀಲರಂತೆ, ಅವ್ರ ಕೆಲಸನೇ ಅವ್ರಿಗೆ ಸತಾಯಿಸ್ತಾ ಇದ್ದಾರೆ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಇಲ್ಲಿರುವಂಥ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ, ಏನು ಜನರಿಗೆ ಸತಾಯಿಸಲಾರದೆ ಅವರಿಗೆ ನ್ಯಾಯಯುತವಾದ ಕೆಲಸಗಳನ್ನು ಅವರಿಗೆ ಒಂದು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಅವ್ರಿಗೊಂದು ಸ್ಥಾನ, ಅವ್ರಿಗೊಂದು ಚೇರು ಕುಂಡಿಸಿ ಕೆಲಸ ಮಾಡಿಕೊಡ್ಬೇಕನ್ನುವಂಥದ್ದು ಒಂದು ಏನು ಆದೇಶಗಳಿದೆ. ಆದರೆ ಆ ಆದೇಶಗಳು ಯಾವುದೇ ರೀತಿ ಇವರು ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ನೋಡಿ ಒಂದು ಇಲ್ಲಿ ಇರುವಂತ ಪ್ರತ್ಯೇಕವಾಗಿ ಅವರೇ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ. ಇದು ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗಬೇಕು. ಸರಿ ಹೋಗದೇ ಇದ್ದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದರ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ಮಾಡುತ್ತೆ. ಇಲ್ಲಿಯ ಕೆಲ ಸಿಬ್ಬಂದಿಗಳು
ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಹಕರ ಜನರ ಕಡೆಯಿಂದ 100 ಕೊಡ್ರಿ 500 ಕೊಡ್ರಿ ಅನ್ನೋ ಲೆಕ್ಕ ಇಟ್ಕೊಂಡು ಅವ್ರ ದುಡ್ಡು 500 ಕೊಟ್ರಷ್ಟೇ ಇಲ್ಲಿ ಕೆಲಸ ಪೈಲ ಒಂದು ಕಾಗದ ಮೂಮೆಂಟ್ ಮುಂದಿನ ಟೇಬಲ್ ಹೋಗ್ತೈತೆ ವಿನಃ ಅವ್ರು ಕೊಡಲು ಸರ್ಕಾರಿ ಫೀಸ್ ಅಷ್ಟೇ ಕೊಟ್ರೆ ಯಾರು ಯಾವತ್ತೂ ಮುಂದಿನ ಚೇಂಬರ್ ಹೋಗಲ್ಲ. ಮತ್ತೆ ಅಲ್ಲಿ ಇದ್ದು ಇರಂಗಿಲ್ಲ, ಅದೆಲ್ಲ ಡಸ್ಟ್ಬಿನ್ ಹಾಕಿರ್ತಾರೆ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ದುಡ್ಡಿನ ಪ್ರಭಾವ ಬಹಳ ನಡೀತಾ ಇದೆ. ಈಗ ಒಂದು 6 ತಿಂಗಳಿಂದ ನಾನು ನಮ್ಮ ಮನೆಯವ್ರ ಜನ ನುತ್ತಾರ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಒಯ್ಬೇಕಾದ್ರೆ ನಾನಾ ಸ್ವತಃ ಅಡ್ಡಾಡಿ ನಾ KRS ಪಾರ್ಟಿಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷ ಆಗಿದ್ದರೂ ಕೂಡ ನಾನೇ 2,000 ರೂಪಾಯಿ ಇದ ಆಫೀಸಿನವ್ರಿಗೆ ಕೊಟ್ಟಿನಿ ನೋಡಿ ಬಂದು. ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇತ್ತದ ಕೊಡಬಾರ್ದು. ನಾನು ಕಾಯ್ದೆ ನಾ ಅಧ್ಯಕ್ಷದ ನಾ ರೂಲ್ಸ್ ಹಚ್ಕೊಂಡ್ ಕೂತೀನಿ ಅದ ಇನ್ನೂವರೆಗೂ ನಂದದ ಸರ್ಟಿಫಿಕೇಟ್ ನಂಗೆ ಸಿಗ್ತಿದ್ದಿಲ್ಲ. ಕೆಲಸ ಆಗುದ ಮುಖ್ಯ ಆಗಿರ್ತೈತೆ ಅಂದಾಗ ನಾವು ವಿನಾಕಾರಣ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಾಗ್ತಾ ಇದೆ. ಈ ತರ ನನ್ನ ತರ ಇಲ್ಲಿ ಯಾವ ಮಹಿಳೆಯರು ಯಾವ ಸಾರ್ವಜನಿಕರು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಷ್ಟು ಜನ ನಾವು KRS ಪಾರ್ಟಿಯಿಂದ ಬಂದಿದ್ದೇವೆ. ಇಲ್ಲಿ ಪ್ರತಿಯೊಬ್ಬರಿಗೂ ಸರಿಯಾದ ನ್ಯಾಯ ಸಿಗಬೇಕು, ಸರಿಯಾದ ಸಕಾಲದಲ್ಲಿ ಸಕಾಲಗಳ ಸೇವೆ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗೈತೆ ವಿನಾ ಯಾವುದೇ ಅಧಿಕಾರಿಗಳಿಗೆ ನಾವು ತೊಂದರೆ ಮಾಡಲು ಬಂದಿಲ್ಲ, ಅವ್ರ ಟೈಮ್ ಹಾಳು ಮಾಡಕ್ಕೂ ಬಂದಿಲ್ಲ. ನಮಗೂ ಸಾಕಷ್ಟು ಕೆಲಸ ಇದಾವ. ಆ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಆಫೀಸ್ ಬಂದಿವೆ ವಿನಾ ಅಧಿಕಾರಿಗಳು ಬೇರೆ ಏನು ಯಾವ್ದು ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರು KRS ಪಕ್ಷದವ್ರಿಗೆ ಕೆಲಸ ಬಗ್ಸಿ ಇಲ್ದಕ್ ಬಂದಾರೇನು ಅನ್ನೋ ತರ ಇದ್ರೆ ಅದನ್ನ ಮೊದಲು ಮನಸ್ಸಿನಾಗಿಂದ ತೆಗೆದಾಕ್ರಿ. ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಸಿಗ್ಲಿ. ಇಲ್ಲಿ 14 ದಿವಸಕ್ಕೆ ನೀವು ಯಾವ್ಯಾವ ಸೌಲಭ್ಯಗಳನ್ನ ಸಿಗ್ತೀರಿ ಅವ 14 ತಿಂಗಳಾದ್ರೂ ಸಿಗ್ತಾ ಇಲ್ಲ ಅನ್ನೋದು ಜನರ ಅಭಿಪ್ರಾಯ, ಇಲ್ಲಿ ನಂದಲ್ಲ. ಸಾಕಷ್ಟು 40 ರೂಪಾಯಿದೊಳಗೆ ಸಿಗಬೇಕಾದ ನಿಮ್ಮ ಸೇವೆ 400 ಖರ್ಚು ಮಾಡಿದ್ರೆ ನಮಗ್ ಸಿಗ್ತಾ ಇಲ್ಲ ಇಂದ ಯಾಕೆ ಅನ್ನೋದು ನಮ್ KRS ಪಕ್ಷದ ಪ್ರಶ್ನೆ ಆಗೈತಿ. ಇದಕ್ಕೆ ಉತ್ತರ ಕೊಡ್ತಾರೆ ಈಗ ತಹಸೀಲ್ದಾರ್ ಬರ್ತಾರೆ. ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಈ ಮೂಲಕ ಜನರ ಏಳಿಗಾಗಿ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಪರಿಶೀಲನೆ ವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸುತ್ತಿದ್ದೇವೆ ಮತ್ತು ಆ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ 2021ರಲ್ಲಿ ಸೆಪ್ಟೆಂಬರ್ ರಾಜ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಖುದ್ದಾಗಿ ಭೇಟಿಯಾಗಿ ಪತ್ರ ಮುಖೇನ ವಿವರಿಸಿದ್ದೇವೆ. ನಮ್ಮ ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನು ಕಾರ್ಯದ ಎಲ್ಲಾ ಇಲಾಖೆಗಳಲ್ಲಿಯೂ ಪತ್ರ ಬರೆದು ತಿಳಿಸಿದ್ರು. ಇದರ ಹೊರತಾಗಿ ಸರ್ಕಾರ ಬಹುತೇಕ ಕಚೇರಿಗಳಲ್ಲಿ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ಮತ್ತು ಕೆಲಸ ಸೇವೆ ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ. ಆದುದರಿಂದ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆಗಳ ಪರಿಶೀಲಿಸಿ ನಿರಂತರವಾಗಿ ಅಭಿಮಾನಗಳು ಮಾಡುತ್ತಿದೆ. ಅದೇ ರೀತಿ ಇವತ್ತು ನಾವು ಬೈಲಹೊಳೆ ತಹಸೀಲ್ದಾರ್ ಆಫೀಸಲ್ಲಿ ಇವತ್ತು ಅಭಿಮಾನಗಳನ್ನು ಹಮ್ಮಿಕೊಂಡಿದ್ದೇವೆ. ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಮದ್ಯ ಮುಕ್ತ ಕರ್ನಾಟಕ, ಒಬ್ಬ ಮನುಷ್ಯ ಘನತೆ ಗೌರವದಿಂದ ಜೀವಿಸಿ ಬಾಳಬೇಕೆನ್ನುವ ವ್ಯವಸ್ಥೆಗಾಗಿ ಹಲವಾರು ಹೋರಾಟಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 5-6 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಏನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುವಂತ ಹೋರಾಟಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಜನರೇ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಸರು ಹೇಳೋದ್ರಿಂದ ಇವತ್ತು ಒಂದಷ್ಟು ನ್ಯಾಯಯುತವಾದ ಕೆಲಸಗಳು ಆಗ್ತಾ ಇದೆ ಅಂತೆ. ಅದೇ ಉದ್ದೇಶಕ್ಕಾಗಿ ಸಾರ್ವಜನಿಕರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ಇಲ್ಲಿ ಯಾವುದೇ ನಿಮ್ಮ ನ್ಯಾಯಯುತವಾದ ಕೆಲಸಕ್ಕೆ ಇಲ್ಲಿ ಅಧಿಕಾರಿಗಳು ನಿಮ್ಮನ್ನು ಸತಾಯಿಸಿದ್ದರೆ ಬಂದು KRS ಪಕ್ಷಕ್ಕೆ ದೂರು ನೀಡಿ ಅದರ ಬಗ್ಗೆ ನ್ಯಾಯಯುತವಾಗಿ ಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೆಗೆದುಕೊಳ್ಳುತ್ತದೆ. ಮತ್ತು ಇಲ್ಲಿ ಏನು ಅಧಿಕಾರಿಗಳು ಇಲ್ಲಿ ಆಗುತ್ತಿರುವ ಸಾರ್ವಜನಿಕರಿಗೆ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿ ಆವರಣದ ಮುಂಭಾಗದಲ್ಲಿ ಈ ಆಫೀಸ್ನಲ್ಲಿ ಪ್ರದರ್ಶನ ಕಾಣ್ತಾ ಇಲ್ಲ. ಸಕಾಲ ಕಾಯ್ದೆಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಪ್ರವೇಶಿಸಿಲ್ಲ. ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಇರಬೇಕಾದ ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕಗಳನ್ನು ಸಹ ಕಚೇರಿಯಲ್ಲಿ ಪ್ರದರ್ಶಿಸಿಲ್ಲ.
ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲವೇ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4B ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿಲ್ಲ ಅಥವಾ ಕಡತ ಹಾಗೂ ಮಾಹಿತಿಯ ಪಟ್ಟಿ ಮಾಡಿಲ್ಲ. ಇದು ಯಾವುದನ್ನು ನಾವು ಇನ್ನೂವರೆಗೂ ಕಾಣಲೇ ಇಲ್ಲ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲವೇ ಇಲ್ಲ. ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಪದನಾಮ ಒಂದಿಷ್ಟಿದ್ದಾವ, ಒಂದಷ್ಟು ಜನಕ್ಕಿಲ್ಲ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿ ತಹಸೀಲ್ದಾರ್ ಹಿಡಿದು ಯಾರೂ ಧರಿಸಿಲ್ಲ. ಸರ್ಕಾರಿ ನೌಕರರು ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಧರಿಸಿಲ್ಲ. ಹೊರಗು ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು. ಇಲ್ಲಿ ಸಾಕಷ್ಟು ಜನ ಮಧ್ಯವರ್ತಿಗಳದಾರ. ಇಲ್ಲಿಯ ಸಿಬ್ಬಂದಿನ ಮಧ್ಯವರ್ತಿಗಳಾಗಿ ಅಂದ್ರ ಏಜೆನ್ಸಿಗಳಾಗಿ ಕೆಲಸ ಮಾಡೋದನ್ನ ನಾನು 10 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೇನೆ. 15 ರೂಪಾಯಿ ಸೇವಾ ಶುಲ್ಕ ಇದ್ರೆ ಅವರಿಗೆ 500 ಕೊಟ್ಟು ನಾವು ಮಾಡಿಸ್ಕೊಂಡು ಹೋಗಿದ್ದೇವೆ ಕೆಲಸಗಳು. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಬಂದು ನೋಡಲಾಗಿ ಇಂಥ ಸಾಕಷ್ಟು ಸೀನಿಯರ್ ಸಿಟಿಜನ್ ನಿಂತ್ಕೊಂಡೇ ತಮ್ಮ ಕೆಲಸಗಳನ್ನ ಮಾಡ್ಕೋತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಂದಾರ, 1:30 ಆದ್ರೂ ಇನ್ನವ್ರು ಕೆಲಸ ಮಾಡ್ಕೊಟ್ಟಿಲ್ಲ. ಸೀನಿಯರ್ ಸಿಟಿಜನ್ಗೆ ಮತ್ತೆ ಯಾವುದೇ ಒಂದು 4 ಆಸನಗಳನ್ನ ಬಿಟ್ರೆ ಇಲ್ಲಿ ಯಾವುದೇ ಸವಲತ್ತು ಇಲ್ಲ. ಕಚೇರಿಯಲ್ಲಿ CCTV ಇಲ್ಲ. ನೆಪ ಮಾತ್ರಕ್ಕೆ ಕೆಲವಷ್ಟು ಕಡೆ ಇದ್ದೇವೆ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುರ್ಚಿ ವ್ಯವಸ್ಥೆ ಇಲ್ಲ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಂದಿಲ್ಲ. ಕಚೇರಿಯ ಕೆಲಸದ ವೇಳೆ ಗೈರು ಹಾಜರಾಗಿದ್ದಾರೆ. ಅವರು ಆಸನದಲ್ಲಿ ಇಲ್ಲ. ಈಗ ಒಂದು 10 ಆಫೀಸ್ ಚೆಕ್ ಮಾಡಿ ಬಂದ್ವಿ, ನಾವು ರೂಮ್ಸ್ ಚೆಕ್ ಮಾಡಿದ್ವು. ಅದ್ರಾಗ ಬೆರಳೆಣಿಕೆಗೆ 4 ಜನ ಅಲ್ಲಿ ಕುರ್ಚಿ ಮೇಲೆ ಕುಂತ ಕೆಲಸ ಮಾಡ್ತಾ ಇದ್ರು. ಉಳಿದವರೆಲ್ಲ ಗೈರು ಹಾಜರಿ ಇರಬಹುದು. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಇದೊಂದು ನೀರಿನ ಟ್ಯಾಂಕರ್ ಕಟ್ಟಾರ. ಇದನ್ನ ಯಾವತ್ತೂ ತೊಳೆದಿಲ್ಲ. ನಾನು ನೋಡ್ತಾ ಇದ್ದೀನಿ. ಬಂದ್ ಸರ್ತಿಗೋ ಮೆಲ್ಲೆಲ್ಲ ಇರ್ತೈತದ. ಜನರಿಗೆ ಬೇಕಾರ ಅಲ್ಲಿಯೋ ನೀರು ಕುಡ್ದೋಕಾರ, ಬ್ಯಾಡಾರ ಇಲ್ಲ. ಶೌಚಾಲಯ ಐತ್ರಿ. ಲೇಡೀಸ್ ಅಂತ ಲೇಡೀಸ್ ಮೇಡಮ್ಗಳು ಅವಾಗ ನಮಗೆ ಹೇಳಿದಾರ. ಅವರ ಚಾವಿ ಹಾಕೊಂಡ್ ಬರ್ತಾರೆ. ಸಾರ್ವಜನಿಕರಿಗಿಲ್ಲ. ಅಲ್ಲೊಂದ್ ಐತ್ರಿ, ಅದು 10 ರೂಪಾಯಿ ಕೊಟ್ಟು ಹೋಗ್ಬೇಕಲ್ಲೇ. ಜನ ಅದನ್ನ ಸೈ ಮಾಡಿ ತೋರಿಸ್ತಾ ಇದ್ದಾರೆ. ಕೇಳಿದೆ, ನಾನು ಒಂದು ಪ್ರಶ್ನೆ ಮಾಡಿದ್ದೀನಿ. ಯಾಕ್ರಿ ಶೌಚಾಲಯ ಸೌಲಭ್ಯ ಇಲ್ಲ ಅಂದ್ರೆ ಸ್ಟಾಫ್ ಸಿಬ್ಬಂದಿಗೆ, ಮಹಿಳಾ ಸಿಬ್ಬಂದಿಗೆ ಅಷ್ಟೇ ಐತ್ರಿ ಮೇಡಮ್, ನಿಮ್ಗೆ ಬೇಕಾದ್ರೆ ಅಲ್ಲಿ ಹೋಗ್ರಿ ಅಂತ ತೋರಿಸಿದ್ ನೋಡ್ರಿ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯ ಇದ್ದರೂ ಸಾರ್ವಜನಿಕ ಮುಕ್ತವಾಗಿಲ್ಲ. ಶುಚಿತ್ವ ಕಾಪಾಡಿಕೊಂಡಿಲ್ಲ. ಸೌಲಭ್ಯ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಸಿಕೊಳ್ಳಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ದೂರುಗಳನ್ನು ನೀಡಿರುತ್ತಾರೆ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರ ಹೇಳುತ್ತಿರುತ್ತಾರೆ. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಸಮಯಕ್ಕಿಂತ ಮುಂಚಿತವಾಗಿ ದಲ್ಲಾಳಿಗಳಿಗೆ, ಪ್ರಭಾವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವಕಾಶ ನೀಡಲಾಗಿದೆ ಬೈಲಹೊಂಗಲ ತಹಸೀಲ್ದಾರ್ ಆಫೀಸ್ನಲ್ಲಿ. ಆದರೆ ಸಾಮಾನ್ಯ ಜನರನ್ನು ತಡೆಯಲಾಗುತ್ತಿದೆ. ಪ್ರಭಾವಿಗಳಿಗೆ ಮತ್ತು ದಲ್ಲಾಳಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವರ ವಾಹನಗಳ ಸಮೇತ ಕಚೇರಿ ಆವರಣದಲ್ಲಿ ವಾಹನ ನಿಲುಗಡೆ ಮಾಡಲು ಅವಕಾಶಗಳನ್ನು ನೀಡಿದ್ದಾರೆ. ತಾವು ನೋಡಬಹುದು, ಸಾಕ್ಷಿ ಸಮೇತವಾಗಿ ಎಲ್ಲ ಕಚೇರಿ ಚೇಂಬರ್ ಒಳಗ ಇದ್ದಾವ. ಪಾರ್ಕಿಂಗ್ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಇನ್ನೂ ಒಂದು ವಿಷಯ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಲ್ಲಿ ಡಸ್ಟ್ಬಿನ್ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಮುಕ್ತವಾಗಿಲ್ಲ. ಇಲ್ಲೊಂದು ಅಲ್ಲಿ ಕಾರ್ಪೊರೇಷನ್ ಶೌಚಾಲಯ ಐತ್ರಿ. ಯಾರನ್ನೇ ಸಿಬ್ಬಂದಿ ಕೇಳಿದ್ರು ಅಲ್ಲಿದೆ ಹೋಗ್ರಿ ಅಂತ ಶೌಚಾಲಯ ತೋರಿಸ್ತಾರೋ. ಅವ್ರದಿಂದ ಇವ್ರಿಗೂ ಏನ್ರ ಮೋಸ್ಟ್ಲಿ ಮತ್ತೆ ಅದು ಸಿಗ್ತಿರ್ಬೋದು. ಇಷ್ಟು ಈ ಬೈಲಹೊಂಗಲ ತಹಸೀಲ್ದಾರ್ ಆಫೀಸಿಂದ ಹಣೆ ಬರ ಐತಿ. ಇದು ಯಾವಾಗ ಆದಷ್ಟು ಬೇಗ ಸುಧಾರಣೆ ಆಗ್ಲಿ ಅಂತ ನಮ್ಮ KRS ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಿ ಶ್ರಮ ಪಡ್ತಾ ಇದೆ. ಅದಕ್ಕೆ ಜನರು ಸಹ ಸಹಕಾರ ನೀಡಬೇಕು. ತಮಗೆ ಏನ್ ಕಷ್ಟ ಆಗತೈತಿ, ಇಲ್ಲಿ ಸಿಬ್ಬಂದಿಗಳಿಂದ ಎಷ್ಟು ಇವರ ತಾತ್ಸಾರಕ್ಕೆ ಒಳಗಾಗಿದ್ದಾರೆ, ಇವ್ರು ಎಷ್ಟು ಜಲ್ದಿ ಇವ್ರು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅನ್ನೋದನ್ನ ಮನಗಂಡು ತಮ್ಮಲ್ಲಿ ಯಾವುದೇ ಕೆಲಸಕ್ಕಾಗಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲ, ಏಜೆನ್ಸಿಗಳು ನಿಮ್ಮನ್ನ ದುಡ್ಡಿಗಾಗಿ ಸತಾಯಿಸ್ತಾ ಇದ್ರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಸಹಾಯವನ್ನು ತಾವು ಪಡೆದುಕೊಂಡು ತಮ್ಮ ಕೆಲಸವನ್ನು ಫ್ರೀಯಾಗಿ ಮಾಡಿಸಿಕೊಳ್ಬೇಕಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಪವಿತ್ರ ರಾಜಕಾರಣ ಬಿಟ್ಟು ತೊಲಗೆ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗೆ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಭ್ರಷ್ಟಾಚಾರ ಮುಕ್ತ ಬೈಲಹೊಂಗಲ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಬೈಲಹೊಂಗಲ ನಿರ್ಮಾಣವಾಗಲಿ, ಲಂಚ ಮುಕ್ತ ಬೈಲಹೊಂಗಲ ನಿರ್ಮಾಣವಾಗಲಿ.
ದಯವಿಟ್ಟು ಇರುವಂತ ಇಲ್ಲೇ ನಿಂತ್ರಿ ಇಲ್ಲ ಹೊರಗೆ ಕರೀರಿ ಸರ್. ಇದನ್ನ ಬಂದ್ ಮಾಡಿ ಒಳಗೆ ಬರೋಂತ ಉದಾಹರಣೆ ಐತ್ರಿ. ಇದನ್ನ ಮೊದಲು ಬಂದ್ ಅದಕ್ಕೆ ಇಲ್ಲೇ ಹೊರಗೆ ಕರೆಸಿ ಬಿಡ್ತಾರೆ. ಕರ್ನಾಟಕ ಇಲ್ಲಿ ಬಹಳಷ್ಟು ಜನಸಾಮಾನ್ಯರು ಬೇಗವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಅದು ಏನೈತಿ ಇಲ್ಲಿ ಅದು ಯಾವುದೇ ರೀತಿ ನಮ್ಮ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದು ಯಾವುದೇ ರೀತಿ ಪಾಲನೆ ಆಗ್ತಾ ಇಲ್ಲ. ಇಲ್ಲಿ ನೀರಿನ ಘಟಕಿಲ್ಲ, ಸರಿಯಾಗಿ ಶೌಚಾಲಯಗಳಿಲ್ಲ, ಮತ್ತು ಇಲ್ಲಿ ಜನರಿಗೆ ಕುಂಡ್ರಾಕೆ ಸರಿಯಾಗಿ ಡಸ್ಟ್ಬಿನ್ ಚೇರ್ಗಳಿಲ್ಲ. ಮತ್ತು ಇಲ್ಲಿ ಆಗಲಿ ಅಟಲ್ಜಿ ಕೇಂದ್ರದಲ್ಲಿ ಚಾರ್ಟ್ ಇಲ್ರಿ ಸರ್, ರೇಟ್ ಚಾರ್ಟ್ ಇಲ್ಲ, ಇದ್ರೂ ಜನರಿಗೆ ಕಾಣದಂಗಿರ್ತಾರೆ. ಒಳ ಹಾಕಿದ್ದಾರೆ ಹೊರಗೆ ಜನರಿಗೆ ಕಾನೂನು ಹಾಕಬೇಕು, ಒಳ ಹಾಕಿದ್ದಾರೆ. ಎಷ್ಟೋ ಸಿಬ್ಬಂದಿಗಳು ಐಡಿ ಧರಿಸಿಲ್ರಿ ಸರ್, ಐಡಿಗಳಿಲ್ಲ, ನಾಮಫಲಕಗಳಿಲ್ಲ. CCTV ಕೆಲಸ ಅಧಿಕಾರಿಗಳು ಇದು ಲೈವ್ ಚಾಲೋ ಅದಾರ ಬರ್ಕೊಂಡು ನಾವು ಇದನ್ನು ಪಿಕ್ ಮಾಡ್ಕೊಂಡು ಮತ್ತು ಒಂದಷ್ಟು ನೋಡ್ರಿ ಇಲ್ಲಿ ಯಾವುದೇ ರೀತಿ ಬೋರ್ಡ್ ಮುಂದ್ಗಡೆ ಬೋರ್ಡ್ ಏನು ಸರ್ವಿಸ್ ಸಿಗುತ್ತೆ ಗೊತ್ತಾಗಲ್ಲ ಮುಂದ್ಗಡೆ ಇಲ್ಲ. ಒಂದಷ್ಟು ಕಡೆ ಇಲ್ಲ, ಒಂದಷ್ಟು ಕಡೆ ಹಾಕ್ತಾರೆ, ಒಂದಷ್ಟು ಕಡೆ ಇಲ್ಲ. ಬಾಜು ಎಲ್ಲೈತ್ರಿ ಇಲ್ಲ ಕಾಣ್ತಾ ಇಲ್ಲ. ಯಾವ ಕಟ್ಟಡ ಐತೆ ನಿಮ್ಗೆ ಗೊತ್ತಿಲ್ಲ. ಗೊತ್ತಾಯ್ತು, ಬ್ರಿಟಿಷರ್ ಕಾಲದ್ದು ಓಲ್ಡ್ ಬಿಲ್ಡಿಂಗು. ಅದ್ರಲ್ಲಿ ಅದು ಏನಿದಾವ ಅದನ್ನ ನೋಡ್ರಲ್ಲ ಫಸ್ಟ್. ಇಲ್ಲದನ್ನ ನೀವು ಐಡೆಂಟಿಫೈ ಮಾಡಿ ಕೊಡ್ರಿ, ನಾವು ಸರಿಪಡಿಸ್ತೀವಿ. ಏನಿದೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಏನಿದೆ ಅನ್ನೋದು ಅರ್ಥ ಮಾಡ್ಕೊಡ್ರಿ ಫಸ್ಟ್. ಹೌದಾ? ಏನಿಲ್ಲ ಅನ್ನೋದು ಪಟ್ಟಿ ಮಾಡ್ರಿ, ನಾವು ಸರಿಪಡಿಸ್ತೀವಿ. ಇಲ್ಲ ಅಂತಲ್ಲ, ಏನ್ ಒಳ್ಳೇದೈತಿ ಅದನ್ನು ಹುಡುಕ್ರಿ. ಬರೀ ಕೊಳಕ್ ಹುಡುಕುದ್ರಾಗನ ನಿಮ್ಮ ಪಕ್ಷದ ಇದು ಮಾಡಕ್ ಹೋಗ್ಬೇಡ್ರಿ. ಏನ್ ಸುಧಾರಣೆ ಏನೈತಿ? ಈಗ ನೀವು ಐಡಿ ಕಾರ್ಡ್ ಇಲ್ಲ ಅಂದ್ರೆ, ಅವ್ರಿಗೆ ನೇಮ್ ಬೋರ್ಡ್ ಇಲ್ಲ ಅಂದ್ರೆ ಹೋಗಿ ನೋಡ್ರಿ ಸ್ವಲ್ಪ. ನೋಡಿ ಸರ್, ಲೈವ್ ಸರ್, ಅಲ್ಲಿ ಇಲ್ರಿ ಸರ್, ಅಲ್ಲಿ ನೋಡಿವಿ ಸರ್. ಔಟ್ ಆಫ್ 100 ಒಂದ್ 4-5 ಜನ ಇಲ್ಲ ಅಂದ್ರೆ ಉಳಿದ್ 85% ಅದಾವ. ಒಂದ್ ನಿಮಿಷ ಈಗ ನಾನ ನಿಮ್ನ ಕರ್ಕೊಂಡ್ ಹೋಗಿ ತೋರಿಸ್ತೇನೆ, ಅದಾವೋ ಇಲ್ಲ. ಸುಮ್ನೆ ಮಾತಾಡ. ಆಮೇಲೆ ಒಂದ್ ನಿಮಿಷ ಭ್ರಷ್ಟಾಚಾರ ಬೋರ್ಡ್ ಇಲ್ಲ ಅಂತ ಇಲ್ಲೇ ನೀವು ಕಣ್ ತೆಗೆದ್ ನೋಡ್ರಿ, ದೆನ್ ಮಾತಾಡ್ರಿ. ಆಯ್ತಾ? ನೀವು ಇಲ್ಲಿ ಸುಮ್ನೆ ಬಂದು ಒಂದ್ ನಿಮಿಷ ಕೇಳಿಲ್ಲ, ನೀವ್ ಬಂದ್ ನಿನ್ನ ಪ್ರಚಾರಕ್ಕಾಗಿ ನಮ್ಮ ಕಚೇರಿ ಯೂಸ್ ಮಾಡಕ್ ಹೋಗ್ತೀತ. ನೀನ್ ಮಾತಾಡ, ಏನ್ ತಪ್ಪಿದೆ ಕರೆಕ್ಟ್ ಆಗಿ ಲಿಸ್ಟ್ ಮಾಡಿಕೊಡ, ಡೆಫಿನೆಟ್ಲಿ ಆಕ್ಟ್. ಅರ್ಥ ಆಯ್ತಾ? ನೀವು ಮಾಡ್ತಿರೋದು ಒಳ್ಳೇದೇ, ನಾನೇನು ಪ್ರಶ್ನೆ ಮಾಡಕ್ ಹೋಗಲ್ಲ. ಬಟ್ ನೀ ಏನ್ ಸರಿ ಇಲ್ಲ ಅಂತ ಹೇಳಕ್ಕಿಂತ ಏನ್ ಸರಿ ಇದೆ ಅನ್ನೋದು ಸ್ವಲ್ಪ ನೋಡಿ. ಅರ್ಥ ಆಯ್ತಾ? ಇಲ್ಲ ಅಂತಲ್ಲ, ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಿರಲ್ಲ, ಕರ್ಕೊಂಡ್ ಹೋಗಿ ತೋರಿಸ್ತೀನಿ. ತಡಿ, ನಾನ್ ಬಂದ್ ಬಳಕ ರಿಪೇರಿ ಮಾಡ್ಸೀನಿ, ಕಲರ್ ಮಾಡ್ಸೀನಿ, ಮತ್ತ ಅದಕ್ಕೆ ಏನೇನ್ ಪೇಮೆಂಟ್ ಬೇಕು ಎಲ್ಲ ಮಾಡ್ಸೀನಿ. ಸುಮ್ನೆ ಇಲ್ಲ 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 ಏನಿಲ್ಲ ಅನ್ನೋದು ಅಷ್ಟ ಹೇಳ. ನೋಡಿಲ್ಲ, ನಾನು ನೋಡಾಕ್ತೀನಿ. ಏನಿಲ್ಲ ಅನ್ನೋದು ಅಷ್ಟ ಪಟ್ಟಿ ಮಾಡ್ರಿ. ಸುಮ್ನೆ ಎಲ್ಲ ಇಲ್ಲ ಅಂದ್ರೆ ನಿನ್ನ ಪ್ರಚಾರಕ್ಕೆ ಹೋಗಿ ಸುಮ್ನೆ ಎಲ್ಲ ಇಲ್ಲ ಅಂದ್ರೆ ಏನಿಲ್ಲ. ಆಕ್ಚುಲಿ ಏನಿಲ್ಲಲ್ಲ ಅದನ್ನಷ್ಟ ಪಟ್ಟಿ ಮಾಡಿಕೊಂಡ್ರೆ ಒಂದ್ ನಿಮಿಷ. ಸರ್, ನೀವು ಶೌಚಾಲಯ ಐತಂದ್ರೆ ಜನರಿಗೆ ಸಿಗ್ತಾ ಇಲ್ರಿ ಸರ್, ನಿಮ್ ಸಿಬ್ಬಂದಿಗೆ ಸಿಗ್ತೈತಿ. ನನ್ ಕೈ ಹಿಡಿದಿಲ್ಲ ಯಾರನ್ನೂ. ಹಿಂದಿನ ಸಲ ಬಂದಾಗ ಓಪನ್ ಮಾಡಿ ಯೂಸ್ ಮಾಡೇನ್ರಿ ಸರ್. ನಂದ ಪರಿಸ್ಥಿತಿ ಜನದ ಪ್ರಶ್ನೆ ಮಾಡಿದ್ದೆ. ಶೌಚಾಲಯ ಓಪನ್ ಆಗಿ ಐತಿ. ಇದೇ ರೀ ಸರ್, ಇವಾಗಿದೆ ರೀ.
ಈಗ ನಾವು ಬಂದಾಗ ಮೇಡಮ್ ಅವ್ರ ಕಡೆ ಚಾವಿ ಇಸ್ಕೊಂಡು ನಾನು ಬಂದ್ ವರ್ಷ ಆಯ್ತು, ವರ್ಷದಿಂದ ಶೌಚಾಲಯ ಐತಿ, ಸುಮ್ಮನೆ ಇಲ್ಲ ಅಂತ ಕತೆ ಪಬ್ಲಿಕ್ ಸಿಗಬೇಕ್ರಿ ನಮ್ಮ ಅರೆ ಓಪನ್ ಐತಿ, ಬರೀ ತೋರಿಸ್ತೇನೆ ನಿಮ್ಗೆ. ಸರ್ ಇಲ್ಲಿ ಬಂದು ಸಾರ್ವಜನಿಕ ಕೇಳಿದಾಗ ಸಾರ್ವಜನಿಕರು ತೋರಿಸಿದ್ರಿ ಸರ್, ತೋರಿಸಿದ್ದನ್ನ ಅವ್ರು ಕೇಳತ್ತಾರ ನೀವು ಇಲ್ಲ ಅಂತ. ನಾನೇನ್ ಹೇಳೋದು, ಶೌಚಾಲಯ ಇಲ್ಲ ಅಂತ ಹೇಳ್ತಿಲ್ಲ, ಒಬ್ಬ ವಿಡಿಯೋ ಮಾಡ್ಬೇಕು. ಅದಕ್ಕೆ ಈಗ ಅವ್ರ ಗಮನಕ್ಕೆ ಬಂದಿದ್ದು ಹೇಳಿದ್ರು ಸರ್, ನೀವು ಐತಿ ಅಂದ್ರೆ ಒಪ್ಕೋತೀವ್ರಿ, ನಾವು ಕಂಡಿದ್ದೀವಿ ಸರ್. ನಿಮ್ಮ ಅಣ್ಣ ಅವ್ರನ್ನ ನಮ್ಮ ಕಣ್ ಮುಂದೆ ರೆಡಿ ಹಾಕಿದ್ರಿ ಸರ್. ಅನ್ಯ ಸಾವಿರಾರು ಜನ ಬರ್ತಾರ, ಶೌಚಾಲಯ ತೋರಿಸ್ಕೊಂಡು ಇಲ್ಲದ ಇಲ್ಲ ಅಂತ ಹೇಳ ನಾವು ಅಂತೀನಿ. ಸುಮ್ಮನೆ ಇಲ್ಲದ ಇರ್ಲಾರ್ದೆಲ್ಲ ನೋಡಲ್ಲ ಸುಸ್ವಾಗೈತಿ. ಏನೇನ್ ತೋರ್ಸ ನೀವು ನೋಡ್ಬೇಕು ಸರ್ ಮಾಡ್ರಿ ಸುಸಜ್ಜಿತ ಶೌಚಾಲಯಗಳನ್ನ. ಇಲ್ರಿ ಸರ್ ಹೋಗಿದ್ರಿ ಏನಾಯ್ತ ಮೇಡಮ್ ನೋಡ್ರಿ ತೋರ್ಸ್ರಿ ಚಂದ ಐತಿ ನ್ಯೂಸ್ ಮಾಡಿ ತೋರ್ರಿ ಮೊಬೈಲ್ ನೀರ್ ವ್ಯವಸ್ಥೆ ಐತೆ ನೋಡ್ರಿ ಸುಸಜ್ಜಿತ ಅಂತ ಹೆಂಗಂತಾರ್ರಿ. ನೀರ್ ಇರ್ಬೇಕು ಕಂಪಲ್ಸರಿ, ನೀರ್ ಅದಾವೆ ನೋಡ್ರಿ. ಅಲ್ಲಿ ನೀರ್ ಹೆಂಗ್ ತರ್ತಾರ್ರಿ, ಬಾಟಿಗೆ ತಗೊಂಡ್ ಹೋಗ್ತಾರೇನ್ರಿ? ನಮ್ಗ ಗೊತ್ತಿರಾಕಿಲ್ಲ ಅಲ್ರಿ ಸರ್, ಬಕೆಟ್ಲೆ ತುಂಬ್ಕೊಂಡ್ ಹೋಗೋದು ನಮ್ಗ ಗೊತ್ತಿದ್ದಿಲ್ಲ. ನೀರಿಂದ ಕ್ಲೀನಿಂಗ್ ಮಾಡ್ತಾರೆ. ಚಾವಿ ತೆಗಿಸಿ ವಾಶ್ರೂಮ್ ಯೂಸ್ ಮಾಡಿ ಹೋಗ್ಯನ್ರಿ. ನಾನು ನಮ್ದ ಹಿಂಗ್ ಗತೆ ಯಾರು ಪಬ್ಲಿಕ್ ಹೆಂಗ್ರಿ ಅಂತ ಕೇಳಿನ, ಎಲ್ಲ ಹೊರಗಿನ ಜನ ಹೊಲಸ್ ಮಾಡ್ತಾರ್ರಿ ಮೇಡಮ್, ಅದಕ್ಕೆ ಇಲ್ಲಿ ಹಾಕಿ ಅಂತಾರ್ರಿ. ಎಷ್ಟೊಂದು ಸುಸಜ್ಜಿತ ಐತಿ ನೋಡ್ರಿ. ಲೈವ್ ಇದ್ದವ್ರು ಬರ್ರಿ, ಅವ್ರನ್ನ ಕರಿತಾರ ಸಾಫ್ ಶೌಚಾಲಯಗಳು ಬಯಲೋಗ ತಹಸೀಲ್ದಾರ್ ಆಫೀಸಲ್ಲಿ ಇರುವುದು ಸುಸಜ್ಜಿತ ಬನ್ನಿ ಸರ್. ಇಲ್ಲಿ ಒಂದು ವಿಡಿಯೋ ಸರ್ ಬನ್ನಿ ಸಾಹೇಬ್ರ ಬರ್ರಿ ಇಲ್ಲಿ ಮಾಡ್ರಿ, ಫೋಟೋ ತೋರಿಸ್ರಿ ತೋರಿಸ್ರಿ. ಇಲ್ಲ ಇಲ್ಲಿ ತೇಳ್ರಿ, ನಾವು ಅನ್ನೋಕ್ಕಿಲ್ಲ, ಡೈಲಿ ಪಬ್ಲಿಕ್ ಯೂಸ್ ಮಾಡಿ ಇಷ್ಟಾಗಿ ಯಾಕೆ ನಾವು ಇಲ್ಲ ಅಂತ ಅಷ್ಟೇ ಹೇಳತ್ತೀವಿ ಅವ್ರಿಗೆ. ನೀವು ಪೂರ್ತಿ ಅವನಿಗೆ ಕೊಟ್ಟಿಲ್ಲ ಅಂತ ಹೇಳತ್ತಿಲ್ಲ, ಶೌಚಾಲಯ ಇದಾವ ಪಬ್ಲಿಕ್ ಯೂಸ್ ಆಗ್ತಾ ಇಲ್ಲ, ಸಿಬ್ಬಂದಿ ಯೂಸ್ ಮಾಡ್ತಿರ್ಬೋದು, ಪಬ್ಲಿಕ್ ಸಿಗ್ತಾ ಇಲ್ಲ. ಇವ ಇದು ಸಾರ್ವಜನಿಕ ಶೌಚಾಲಯ ಐತಿ, ಹೆಂಗ್ ಗೊತ್ತಾಗ್ತಿದ್ರಿ ಹಿಂದೂ ಹೋಗ್ಕೊಂಡ್ರ? ನಾವು ಸಾಕಷ್ಟು ಸಾರಿ ಬಂದಾಗ ಮುಂದಿನ ಕಾರ್ಪೊರೇಷನ್ ಶೌಚಾಲಯ ಕೈ ಮಾಡಿ ತೋರ್ಸ್ಯಾರ ನಮಗೆ. ಇವ್ರ 10 ಅಂದ್ರೂ ಕೊಡ್ಬೇಕಾ, 50 ಅಂದ್ರೂ ಕೊಡ್ಬೇಕಾ ಅವ್ರಿಗೆ? ನೀರಿನ ಟ್ಯಾಕ್ 2 ದಿವಸಕ್ಕೊಮ್ಮೆ ತೊಳಿತಾರೆ ಸರ್. ಪ್ರಚಾರ ಮಾಡ್ಕೋದಾಗಿ ಇಲ್ಲೇ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ಕೋ ಅವಶ್ಯಕತೆ ಇದ್ದಾರೆ. ಸ್ವಲ್ಪ ಕ್ಲೀನ್ ಇಲ್ಲ, ದಯವಿಟ್ಟು ನೀರಿನ ವ್ಯವಸ್ಥೆನ ಇಲ್ರಿ ಇಲ್ರಿ ಮೇಡಮ್, ಇಲ್ರಿ ಅವ್ರು ಹೇಳಿದಂತ ತಗೊಂಡ್ರಿ ಸರ್. ಆಯ್ತ್ರಿ ಸರ್, ನಮ್ಮ ಗಮನಕ್ಕೆ ಬಂದಿದ್ದು ನಾವು ತಂದೇವ್ರಿ, ಮುಂದಿನ ದಿನ ಆ ಥರ ಆಗದಂಗೆ ನೋಡ್ರಿ ಸರ್. ಶೌಚಾಲಯ ಐತಿ, ಅದು ಪಬ್ಲಿಕ್ ಸಿಗ್ತಾ ಇಲ್ಲ ಅನ್ನೋದು ನಮ್ದು ದೂರ ರೀ. ಶೌಚಾಲಯ ಇಲ್ಲ ಪಬ್ಲಿಕ್ ಸಿಗ್ತಾ ಇಲ್ಲ ಸರ್. ಏನಾಗಿತ್ರಿ ಸರ್? ಸರ ಸರ್ 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 ಇಲ್ಲಿ ತಕ್ಷಣ ಬಂದ್ರೆ ಸಾರ್ವಜನಿಕರು ಹೇಳದ್ ಇಲ್ಲಿ ಒಪ್ಕೋತವ್ರಿ. ಇಲ್ಲಿ ಬಂದ ತಕ್ಷಣ ಶೌಚಾಲಯ ಏನು ಹುಡುಕ್ಯಾಡಬೇಕು ಹೇಳ್ರಿ? ಎಲ್ಲಾರ ಫಲಕ ಅದಾವ ಸರ್, ಶೌಚಾಲಯಕ್ಕೆ ದಾರಿ ಅಂತ ಎಲ್ಲಾರು ಬೇಕಲ್ಲ ಸರ್. ಹೆಂಗ್ ಸರ್ ನೀವು ಅಧಿಕಾರಿ ಹಿಂಗ್ ಮಾತಾಡಿದ್ರಿ? ಅಮ್ಮಾರ ಇಲ್ಲಿ ನೋಡ್ಬೇಕಂದ್ರೆ ಏನ್ ನೋಡ್ಬೇಕು ಹೇಳ್ರಿ? ಅದಕ್ಕೆ ಕೇಳತ್ತಾರ, ನಾವು ನಿಮ್ ಕಂಡದ್ ಹೇಳತ್ತೇವ್ರಿ, ನಿಮ್ ಗಮನಕ್ಕೆ ತಂದೇವ್ ಸರ್. ಮುಂದಿನ ದಿನ ಸರಿಪಡಿಸ್ರ ಅಂತ ಹೇಳತ್ತೇವಿ ಅಷ್ಟೇ ರೀ. ಹಗರಗಳು ಹಲವಾರು ನಾವು ಹೊರಗೆ ತಂದೇವ್ ಸರ, ಅದನ್ನ ಯಾವ್ದೋ ಇಲ್ಲಿ ಮಟ್ಟ ನೀವು ಪ್ರಕರಣ ತಗೊಂಡಿಲ್ಲ ಸರ. ಒಂದು ನೀಲಮ್ಮ ಬೆಟಗೇರಿ ಅಲ್ಲ ಸರ್, ಮಡಿವಾಳ ಅವ್ರದ್ದು ಒಂದು ಘಟನೆ ತಂದಿವಿ ಸರ್ ನಿಮ್ಮ ಮುಂದಿಗ ಸರ್. ಅದು ಇಲ್ಲಿವರೆಗೂ ಏನು ಕ್ರಮ ತಗೊಂಡ್ರಿ ಸರ್? ಸರ್ ಅವ್ರು ಪಬ್ಲಿಕ್ ಸರ್, ನಾವು ಮಾತಾಡೋದು ಈ ಸರ ಏನ್ ಬೇಡಿಕೆ ನೀವೇನು ಐಡೆಂಟಿಫೈ ಮಾಡಿದಿರಲ್ಲ, ನೆಕ್ಸ್ಟ್ ಟೈಮ್ ಆ ರೀತಿ ನಾವು ಮತ್ತೊಮ್ಮೆ ಬರ್ತಾ ಇರ್ತಾರೆ. ಈಗ ಮತ್ತೊಮ್ಮೆ ಈಗ ನಿಮ್ಗೆ ಆಲ್ರೆಡಿ ನಿಮ್ಗೆ ಮನವಿ ಕೊಟ್ಟು ಹೊರಟೇವೆ, ಮತ್ತೊಮ್ಮೆ ದಯವಿಟ್ಟು ಇದು ಮಾಡಿ. ಮತ್ತೆ ಇದ್ದಾಳೆ ಇಲ್ಲಿ ಭ್ರಷ್ಟಾಚಾರ ಲಂಚ ಕೊಡ್ತಾನೆ ಭಾಳ ನಡೆಯತ್ತೆ ನೋಡಿ ಸರ್. ದಯವಿಟ್ಟು ಅದ್ರ ಬಗ್ಗೆ ನಿಮ್ಗೆ ಮನವಿ ದಯವಿಟ್ಟು ಸತಾಯಿಸಕ್ಕೆ ಹೋಗ್ಬೇಡಿ ಸರ್. ದಯವಿಟ್ಟು ನಾವು ಕೈ ಮುಗಿದು ಕಳಕಳಿ ಕೇಳ್ತಾರೆ, ಯಾವುದೇ ನ್ಯಾಯದ ಕೆಲಸಕ್ಕೆ ಸತಾಯಿಸಬೇಕು. ಒಂದು ಡಸ್ಟ್ಬಿನ್ ವ್ಯವಸ್ಥೆ ಇಲ್ಲ ಸರ್. ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಿದ್ರಿ ಸರ್, ಮಡಿವಾಳ ಅವ್ರಿಗೆ ಏನು ಕ್ರಮ ತಗೊಂಡ್ರಿ ಬಂದಿರಿ ಸರ್? ಕೊಡಕ್ ಆಗ್ತಿತ್ತು ಸರ್. ಅದನ್ನ ಮೇಲಿನ ಅಧಿಕಾರಿ ಕೇಳೋಣ, ಇವ್ರಿಗೆ ಯಾಕೆ ಇವ್ರಿಗೆ ಮೇಲಿನ ಅಧಿಕಾರಿ ಪದೇ ಪದೇ ಅದಕ್ಕೆ ಅವ್ರು ರಿಟೈನ್ ಮಾಡ್ಕೋತಾರೆ. ಮತ್ತೆ ನಾವು ಮೇಲಿನ ಅಧಿಕಾರಿಗಳು ಕೇಳೋಣ್ರಿ.
ಅದು ಇರಿಟೇಟ್ ಮಾಡಬೇಡ್ರಿ ಅವ್ರಿಗೆ ಅವ್ರು ಮತ್ತೆ ಹೆಚ್ಚಿನ ನಮ್ಮ ಅಧಿಕಾರಿಗಳು ಅವ್ರು ಕೇಳೋದಿಲ್ಲ, ಇಲ್ಲಿ ಕೇಳಿದ್ರೆ ಮತ್ತೆ ಅಲ್ಲಿ ಇಲ್ಲಿ ಮಾತಾಡ್ಸರಿ ಸರ್. ಆಯ್ತಾ ಏನೇನ್ರಿ ಕೇಳ್ಬೇಕು? ಆಯ್ತಾಯ್ತು ದಯವಿಟ್ಟು ಸರ ಕೈ ಮುಗಿದು ಕೇಳ್ತಾವ್ರಿ ನಿಮ್ಗೆ ಹುಡುಕಿ ಕೊಡ್ರಿ ನಮ್ಗೆ ಎಲ್ಲಿ ತಪ್ಪಾಗಿ ಸರ್ ಐಡಿ ಕಾರ್ಡಿಗೆ ಒಂದು ಪ್ರಾಬ್ಲಮ್ ಐತ್ರಿ. ಐಡಿ ಕಾರ್ಡ್ ಸರ್ ಎಲ್ಲರೂ ಆಲ್ಮೋಸ್ಟ್ ಹಾಗಾಗ್ತದೆ ಸರ್. ಸರ್ ಈಗ ಒಂದು ಅಧಿಕಾರಿಗಳು ಲಂಚ ತಗೊಳಕಿದ್ದ ಲೈವ್ ಆಗಿ ವಿಡಿಯೋ ತಂದ ಕೊಡ್ತೇವೆ ಸರ್. ಅವ್ರದ್ದು ಒಂದು ಸ್ವಲ್ಪ ನೀವು ಆಕ್ಷನ್ ಇಮಿಡಿಯೇಟ್ಲಿ ಆಕ್ಷನ್ ಬರಿತೀವಿ, ಮೇಲಾಧಿಕಾರಿಗೆ ಬರಿತೀವಿ. ಫರ್ದರ್ ಅವ್ರು ಏನು ಆಕ್ಷನ್ ತಗೋತಾರೆ ಕೊಡ್ರಿ, ಡೀಟೇಲ್ಸ್ ಕೊಡ್ರಿ. ದಯವಿಟ್ಟು ಕೊಡ್ತೀವಿ ಸರ್. ಅದು ಐತೆ ನಮ್ಮ ಕಡೆ ಐತೆ. ಅದರ ಬಗ್ಗೆ ನಾವು ಒಂದು ಕ್ರಮ ಕೊಟ್ಟು ನ್ಯಾಯಯುತವಾಗಿ ಅನುಕೂಲ ಮಾಡ್ತೀವಿ. ದಯವಿಟ್ಟು ನಮಗೂ ಸ್ಪಂದಿಸ್ರಿ. ನಾವು ಒಂದು ಒಳ್ಳೇದು ಮಾಡಬೇಕು, ಒಂದು ಏನು ಕೇಳ್ತೀವಿ ನ್ಯಾಯಬದ್ಧವಾಗಿದೆ, ಅದಕ್ಕೆ ನಾವು ಡೆಫಿನೆಟ್ಲಿ ಸ್ಪಂದಿಸ್ತೀವಿ. ನೀವು ಯಾವ ತಪ್ಪು ಒಪ್ಪುಗಳನ್ನು ಐಡೆಂಟಿಫೈ ಮಾಡ್ತೀರಿ ಅದ್ರ ಮೇಲೆ ಆಕ್ಷನ್. ಮತ್ತೆ ನಿಮ್ಗೆ ಹೇಳ್ತೀವಿ ಸರ್, ಇಲ್ಲಿ ನಾವು ಬಂದ ನಂತರ ಎಲ್ಲರೂ ಐಡಿ ಯೂಸ್ ಮಾಡತ್ತಾರ ಸರ್. ನೋಡಿ ಸರ್. ಹಂಗ ನಾವು ಮಾತಾಡೋದು ಅದೇ ಉದ್ದೇಶಕ್ಕೆ ನಾವು ಲೈವ್ ತುಂಬ ನಾನು ಹಾಕಿಲ್ಲ ಹಂಗಂತ ತೆಗ್ಸಿ ನಮ್ಮ ಕಡೆ ಐಡಿ ಕಾರ್ಡ್ ಇಲ್ಲ ಅಂತಲ್ಲ, ಇಲ್ಲೇ ಇದೆ ಸರ್. ಈಗ ನೀವು ಇಲ್ಲಿ ಹೊರಗೆ ಬಂದಿರಿ ಸರ್. ಈಗ ಒಳಗಿದ್ರೆ ನೀವು ಹೇಳಿ ಒಂದು ನಿಮಿಷ. ನಮ್ಗೆ ಇಲ್ಲಿ ಹೊರಗೆ ಚೇಂಬರ್ನಾಗ ನಾನು ಚೇರ್ನಾಗ ನಾನು ಕೂತಾಗ ನಾನು ತಹಸೀಲ್ದಾರ್ ಹೌದಿಲ್ಲ ಅಂತ ಕೇಳಾಕೈತ್ರಿ ಅಂದ್ರೆ ನೀವು ಅದು ನಿಮ್ಗೆ ಅಷ್ಟು ಅದಕ್ಕಿಂತ ಹೆಚ್ಚಿನ ಪ್ರೂಫ್ ಬೇಕಾದ್ರೆ ನಾನೇನು ಹೇಳ ರಾಜ್ಯ ಮುಖ್ಯ ಕಾರ್ಯದರ್ಶಿ ನಾನು ನೋಡಿಲ್ಲ. ಸಮಾರಂಭಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಐಡಿ ಕಾರ್ಡ್ ಅವಶ್ಯಕತೆ ಹಾಕಿರ್ತೀನಿ. ಕಚೇರಿ ಒಳಗೆ ನಮ್ಮ ಚೇಂಬರ್ದಾಗ ನನ್ನ ಸೀಟ್ನಾಗ ನಾನೇ ಕೂತಾಗ ನನ್ನ ಮುಂದೆ ನನ್ನ ಎಂಪ್ಲಾಯ್ ಇಟ್ಟಿರ್ಬೇಕು ಸರ್ ನಿಮ್ದು ಇರ್ತದೆ ಸರ್. ನಿಮ್ದು ಇರತ್ತೆ ಸರ್. ಸಿಬ್ಬಂದಿಗಳದ್ದು ಇರೋದಿಲ್ಲ ಸರ್. ನೀವು ನೋಡಿ ಅದ್ರ ಬಗ್ಗೆ ಕ್ರಮ ತಗೋರಿ ಸರ್. ಐಡಿ ಕಾರ್ಡ್ ನೋಡ್ರಿ ಕೇಳಲ್ಲ, ನೀವೇನ್ ಹೇಳ್ತಿರಲ್ಲ ಇವು ಅಷ್ಟು ವಿವಾದಾನಗಳನ್ನ ಆಲ್ರೆಡಿ ಬೇಕಾದ್ರೆ ನಿಮ್ಗೆ ನಮ್ಮ ಲಾಯ್ ಮಾಡಿದ್ ಐಡಿ ಕಾರ್ಡ್ ನಾವು ಬಂದ್ಮೇಲೆ ಹಾಕಿದ್ ನಿಮ್ಗೆ ನೀವು ನೋಡ್ಬೇಕಾದ್ರೆ ನಿಮ್ಗೆ ಹೆಸರು ಇರಬೇಕು, ಕರೆಕ್ಟ್ ಟೈಮಿಗೆ ಕಚೇರಿಗೆ ಬರಬೇಕು, ಸಂಜೆ 5-5:30 ತನಕ ಕಚೇರಿ ಕೆಲಸ ಮಾಡಬೇಕು. ಇವೆಲ್ಲಾನು ಪ್ರತಿ ಮೀಟಿಂಗಲ್ಲಿ ಹೇಳಿರ್ತೀವಿ ನಾವು. ಬೇಕಾದ್ರೆ ನಿಮ್ಗೆ ಪ್ರೊಸೀಡಿಂಗ್ಸು ಕೊಡ್ತೀನಿ ನಾನು. ಅಷ್ಟಾಗಿಯೂ ಸಹ ಯಾರಾದರೂ ಆ ಥರ ವ್ಯತಿರಿಕ್ತವಾಗಿ ಬಿಹೇವ್ ಮಾಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೂ ಬರ್ದೀವಿ. ಬರೋದು ಕೆಲವೊಂದು ದಿನ ಹೊರಗೂ ಹಾಕಿ ಅರ್ಥ ಆಯ್ತು. ನಿಯಮಿತವಾಗಿ ಅವರು ಅಗೇನ್ಸ್ಟ್ ದ ಲಾ ಹೊಂಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಾವು ಆಕ್ಷನ್ ತಗೋಬೇಕು. ಅದ್ರ ಬಗ್ಗೆ ಏನು ದೂಸರ ಮಾತಿಲ್ಲ. ಆಯ್ತು ದಯವಿಟ್ಟು ಸರ್, ನಿಮ್ಮ ಕಾನೂನು ಬದ್ಧ ಯಾವ ರೀತಿ ಮಾಡಿ ಅದು ಹಂಗೆ ಏನಾಗಿದ್ರೆ ನಾನು ನಿಮ್ಗೆ ಗಮನಕ್ಕೆ ತೊಗೊಂಬರ್ತೀನಿ ಸರ್. ವಿಶ್ವ ಕಪ್ ನಮಸ್ಕಾರ ಬಂಧುಗಳೇ. ಏನು ಇವತ್ತು ನಾವು ಬೈಲಮಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಇರುವಂಥ ಇಲ್ಲಿ ಇರುವಂಥ ಅನಾನುಕೂಲ ಬಗ್ಗೆ ನಾವು ಇವತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ತೊಗೊಂಡ್ಬಂದಿದ್ವಿ. ಆದರೆ ಇವತ್ತು ಅವ್ರು ಹೇಳಿದ್ದಾರೆ ಏನು ಇದ್ರ ಕೊಡಿ ಅವ್ರು ಮಾಡ್ತೇನೆ ಅಂತ. ಈಗ ನಾವು ಅವ್ರಿಗೆ ಇದನ್ನು ತೊಗೊಂಡು ರಿಸೀವ್ ತೊಗೊಂಡಿವಿ. ಮುಂದಿನ ದಿನಮಾನಗಳಿಗೆ ಮತ್ತೆ ನಾವು ಇಲ್ಲಿ ಬರ್ತೀವಿ. ಇಲ್ಲಿ ಪದೇ ಬರ್ತೇವೆ. ಅವಾಗ ನೋಡೋಣ ಏನೇನು ನೋಡಿ ನಮ್ಮ ಲೈವ್ ಹಾಂ. KRS ಪಕ್ಷಕ್ಕೆ ಜೈ. KRS ಪಕ್ಷಕ್ಕೆ ಜೈ. ಪಕ್ಷ ಪ್ರಚಾರ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಬರೋ ಅವಶ್ಯಕತೆನೇ ಇರ್ತಾರೆ. ಬಾಜಾರ್ದಾಗ ಹೋಗಿದ್ವಿ ಪಕ್ಷ ಪ್ರಚಾರ ಮಾಡೋದು.